ಸಂಗೊಳ್ಳಿರಾಯಣ್ಣ ನಾನಂತೂ ರಿಯಲ್ ಆಗಿ ನೋಡಿಲ್ಲ, ನೋಡಕ್ ಆಗೋದಿಲ್ಲ. ತುಂಬಾ ಜನ ನೋಡಿಲ್ಲ, ನಂಗೆ ಗೊತ್ತಿಲ್ಲ, ನೋಡಿದ್ರೆ ಯಾರಂತ ಗೊತ್ತಿಲ್ಲ. ಈಗ ಅವ್ನು ಹೇಗಿದ್ದ ಅನ್ನೋದು ಒಂದು ಸಿನಿಮಾ ಮುಖಾಂತರ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿತ್ತು. ಯಾಕಂದ್ರೆ ದೇವರು ಎಲ್ರಿಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ. ಏನ್ ಗೊತ್ತಾ? ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ. ಅವನೊಂದು ಪುಸ್ತಕ ಓದಿದ್ರೆ ಸಾಕು, ನಿನ್ನ ಕಲ್ಪನೆ ಎಲ್ಲೋ ಹೋಗಿರುತ್ತೆ. ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ಓದ್ತಾ ಓದ್ತಾ ಇಮ್ಯಾಜಿನೇಷನ್ ಕಲ್ಪನೆ ಮಾಡ್ಕೋತಿಲ್ಲ. ಆ ತರ ನಾನು ಸಂಗೊಳ್ಳಿರಾಯಣ್ಣ ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಪಾತ್ರ ಮಾಡ್ತೀನಿ ನೋಡಿ. ಓಕೆ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತೆ? ಇದು ಕೆಚ್ಚದ ಕಲಿಗಳುಟ್ಟಿರೋ ನಾಡೈತೆ. ಅಂಜಿಕೆ ಎಂಬುದರಿದ್ರ ಬೀಡೈತಿ. ದೇಹ ಆಳಿದರು ದೇಶ ಉಳಿಲಿ ಅನ್ನೋ ದೇಶನಿಷ್ಠ ಮಕ್ಕಳ ಕರುನಾಡೈತೆ. ಇಂಥ ನಾಡ್ಗ ನೀನ ಜೀವ ಭಯ ತೋರಿಸ್ತೆ. ಬದುಕುವ ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗಿಲ್ಲ. ಗುರುದೇವ, ಹೆತ್ತ ತಾಯಿಯ ಕತ್ತಿಚ್ಕೊಳ್ತಾ ಶ್ರೇಷ್ಠರು ಈ ಮಂಗ್ಯ ನನ್ನ ಮಕ್ಕಳ ಮಾತು ಕೇಳ್ಕೊಂಡು ಹಂಚ್ಕೊಂಡು ಸುಮ್ಮನಿರಕ ನಾ ಸಂಗಲ್ರಿ. ಕಿತ್ತೂರ ತಾಯಿ ಚನ್ನವಳ ಬಲಗೈ ಬೆಳ್ತದನೆ. ಅಪ್ಪಣೆ ಕೊಟ್ರಿ ತಾಯಿ ಕಾಲ ಕೆದರಿ ಜಗಳಕ್ಕೆ ನಿಂತಿರೋ ಇಂಥ ಕೆಂಪು ಗಾಜಿದಲ್ಲಿ ಅಡ್ಡ ಕತ್ರ ಸಾಕ್ತೀನಿ. ಆಕ್ಚುಲಿ ಪಾತ್ರದಿಂದ ಹೊರಬರೋಕೆ 5 ನಿಮಿಷ ಬೇಕು. ಪರವಾಗಿಲ್ಲ, ಮಾತಾಡ್ತೀನಿ. ಒಂದ್ಸರಿ ಚಪ್ಪಾಳೆ ಹೊಡಿರಿ. ಯಾರನ್ನ ನೋಡಿದ್ರಿ? ಯಾರನ್ನ ನೋಡಿದ್ರಿ? ಹೊಡಿರಿ ಮತ್ತೆ ಚಪ್ಪಾಳೆ. ಎಂಡಿಂಗ್ ಆಗಿ ಸ್ಟಾರ್ಟ್ ಆಯ್ತು. ಎಂಡಿಂಗ್ ಅಪ್ಪಂಗಿರ, ಅಣ್ಣ ತಮ್ದಿರ, ತಂದೆ ತಾಯಿಗೆ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಕೈ ಜೋಡಿಸ್ತೀನಿ. ಕಿತ್ತೂರ್ನ ಪರಾತಂತ್ರದಿಂದ ಪಾರ್ ಮಾಡಕ್ಕ ಎಷ್ಟೋ ಜನ ವೀರ ಯೋಧರು ಹೋರಾಟ. ಆದ್ರ ನಮ್ಮ ತಾಯಿ ನಮ್ಗೆ ವಿಷ ಅನ್ಸೋಂಗ ನಮ್ಮ ಮಂದಿ ನಮ್ಗ ಮಸಾಲೆ ಮಾರಕ್ ಬಂದಿರೋ ಪರದೇಶ ನಾಯಿಗಳು ಊರು ತುಂಬಾ ಮೆರವಣಿಗೆ ಮಾಡ್ಕೊಂಡ್ರು. ಕಿತ್ತೂರ್ನ ತಮ್ಮ ಆಡಳಿತಾಗಿತ್ತು. ಎದಕ್ಕ? ನಿಮ್ಗ ಭಯ ಹುಡ್ಸ್ಲಿಕ್ಕ, ಮುಂದೆ ಯಾರು ಬಂಡಾಯ ಮಾಡಬಾರ್ದು ಅಂತ. ದೇಶಭಕ್ತರ ಇಲ್ಲಿ ಮಟ್ಟ ಆಗಿದ್ದಾತು. ಇನ್ನು ಮುಂದಾದ್ರೆ ನೀವೆಲ್ಲ ಅಂಜಬೇಡ್ರಿ, ಯುದ್ಧಕ್ಕೋಸ್ಕರ ಹೋರಾಡ್ರಿ, ಕಿತ್ತೂರಿನ ಅಪರಾಧದಿಂದ ಪಾಲ್ ಮಾಡ್ರಿ. ಮುಚ್ಚ ಬಾಯಿ. ಇವತ್ತೊಬ್ಬ ರಾಯ ಹತ್ರ ಮುಗಿತು ಅಂತ ತಿಳಿಬೇಡ ಅರುಗೇಡಿ. ಮುಂದೆ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಹುಟ್ಟಾರ. ಆಗ ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗೆ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ರಂಗೋಡೋ ಪ್ರಸಂಗ ಬಂದ ಬರ್ತೈತಿ. ಭಾರತ ಭೂಮಿ ಸ್ವತಂತ್ರ ಆಗ್ತೈತಿ. ಕರ್ನಾಟಕ ಸ್ವರಾಜ್ಯದ ಬೀಡ ಆಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಗೂ ರಾಜ್ಯ ಜ್ಯೋತಿ ಆಗ್ತೈತಿ. ಜ್ಯೋತಿ ಆಗ್ತೈತಿ.